ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು ಈ ದಿವಸ ನಮ್ಮನ್ನ ಅಗಲಿದ್ದಾರೆ. ಎಸ್.ಎಂ. ಕೃಷ್ಣರವರ ಬಗ್ಗೆ, ಅವರ ವ್ಯಕ್ತಿತ್ವದ ಬಗ್ಗೆ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರದಲ್ಲಿ ಎಲ್ರಿಗೂ ಕೂಡ ಅರಿವಿದೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರು ಇವತ್ತು ರಾಷ್ಟ್ರದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಏನಾದರೂ ನಮಗೆ ಐಟಿ-ಬಿಟಿಯ ಖ್ಯಾತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣರವರು ಕಾರಣೀಭೂತರಾಗಿದ್ರು ಅಂತೇಳಿ ಅವರನ್ನು ನಾನು ಸ್ಮರಿಸ್ತೇವೆ. ಅದರ ಜೊತೆಯಲ್ಲಿ ಅವರು ಕೂಡ ಗುಡಿಸಲು ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಪ್ರಾರಂಭ ಮಾಡಿದಂಥ ರಾಜಕಾರಣವನ್ನು ಅವರು ಮಿತಭಾಷಿ ಇದ್ರು. ಹಾಗೆ ಯಾವುದೇ ವಿಷಯದ ಬಗ್ಗೆ ಕೂಡ ಸ್ಪಷ್ಟತೆ ಇರ್ತಾ ಇತ್ತು. ಅವರು ಯಾವತ್ತೂ ಕೂಡ ಅವರು ಗೊಂದಲಕ್ಕೆ ಈಡಾಗದೆ ಇರ್ತಕ್ಕಂಥ ಒಬ್ಬ ಅಪರೂಪದ ರಾಜಕಾರಣಿ ಅಂದರೆ ಸನ್ಮಾನ್ಯ ಎಸ್.ಎಂ. ಕೃಷ್ಣ ಅವರು. ನನಗೂ ಕೂಡ ಅವರ ಜೊತೆಯಲ್ಲಿ ಪ್ರಜಾ ಸೋಷಲಿಸ್ಟ್ ಪಾರ್ಟಿಯಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅವರ ಒಂದು ಒಡನಾಟ ಇದ್ದ ಹಿನ್ನೆಲೆಯಲ್ಲಿ ಅವರು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ರಾಜ್ಯದ ಹಿತದೃಷ್ಟಿಯಿಂದ ನಿರ್ಣಯಗಳನ್ನು ಅವರು ಮಾಡ್ತಾ ಇದ್ದದ್ದನ್ನು ನಾನು ಬಲ್ಲೆ. ಹೀಗಾಗಿ ಅವರ ಅಗಲುವಿಕೆಯಿಂದ ನಮ್ಮ ರಾಜ್ಯಕ್ಕೆ ಅಪಾರವಾದಂತಹ ನಷ್ಟ ಆಗಿದೆ ಅಂತಕ್ಕಂಥದ್ದು. ಜೊತೆಯಲ್ಲಿ ಅವರ ಕುಟುಂಬಕ್ಕೆ, ಅವರ ಅಭಿಮಾನಿ ಎಲ್ರಿಗೂ ಕೂಡ ಅವರ ಅಗಲಿಕೆಯನ್ನ ಸಹಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಹಾರೈಸಿ ಅವರಿಗೆ, ಕುಟುಂಬಕ್ಕೆ, ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ.